ಹಲೋ ಫ್ರೆಂಡ್ಸ್, ನಮ್ರತಾ ಸತೀಶ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ಎಳ್ಳು ಬೆಲ್ಲ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1 ಕಪ್ ಅಷ್ಟು ಶುಗರ್ ತಗೊಂಡಿದ್ದೀನಿ. ಶುಗರ್ ಪೌಡರ್ ಮಾಡಬೇಕಾದ್ರೆ 2 ಕಾರ್ಡಮಮ್ ಹಾಕಿದ್ದೀನಿ. ಮತ್ತೆ 1 ಕಪ್ ಅಷ್ಟು ಸ್ಮಾಲ್ ಶುಗರ್ ಕ್ರಿಸ್ಟಲ್ಸ್, 50 ಗ್ರಾಮ್ಸ್ ಕಡಲೆ, 50 ಗ್ರಾಮ್ ಶೇಂಗಾ ಬೀಜ, 1 ಕಪ್ ಅಷ್ಟು ಜೀರಂಗಿ ತಗೊಂಡಿದ್ದೀನಿ. ಮತ್ತೆ 1 ಕಪ್ ಶುಗರ್ಗೆ 1 ಕಪ್ ಅಷ್ಟು ವೈಟ್ ಎಳ್ಳು ತಗೊಂಡಿದ್ದೀನಿ. ಅರ್ಧ ಕಪ್ ಬೆಲ್ಲ ಸಣ್ಣದಾಗಿ ಕಟ್ ಮಾಡಿರೋದು, ಮತ್ತೆ ಅರ್ಧ ಕಪ್ ಅಷ್ಟು ತುರಿದಿರೋ ಒಣ ಕೊಬ್ಬರಿ. ಇವಾಗ ಮಾಡೋದು ಹೇಗಂತ ನೋಡೋಣ. ಫಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ತಾ ಇದ್ದೀನಿ. ಎಳ್ಳನ್ನು ಹಾಕಿ 2 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಬೇಕು. ಎಳ್ಳು ಸಿಡಿಯೋವರೆಗೆ ಫ್ರೈ ಮಾಡಬೇಕು. ಇದನ್ನ ಸೈಡಲ್ಲಿ ಇಟ್ಟು ಕೂಲ್ ಮಾಡಕ್ ಬಿಡೋಣ. ನೆಕ್ಸ್ಟ್ ಸೇಮ್ ಪ್ಯಾನ್ ಅಲ್ಲಿ ಕಡಲೆ ಬೀಜವನ್ನು ಫ್ರೈ ಮಾಡ್ತಾ ಇದ್ದೀನಿ. ಶೇಂಗಾ ಬೀಜ ಲೈಟ್ ಆಗಿ ಬ್ಲ್ಯಾಕ್ ಆಗಬೇಕು. ಈ ತರ ರೋಸ್ಟ್ ಆಗಬೇಕು. ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಈ ತರ ಕಟ್ ಮಾಡಿಡಬೇಕು. ನೆಕ್ಸ್ಟ್ ಒಂದು ಬೌಲಲ್ಲಿ ಶುಗರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಎಳ್ಳು, ನೆಕ್ಸ್ಟ್ ಕಡಲೆ, ನೆಕ್ಸ್ಟ್ ಬೆಲ್ಲ, ನೆಕ್ಸ್ಟ್ ತುರಿದಿರೋ ಕೊಬ್ಬರಿ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಾದ್ರೆ ನೀವು ಕಟ್ ಮಾಡಿರೋ ಪೀಸಸ್ ಕೂಡ ಹಾಕ್ಬೋದು, ಬಟ್ ತುರಿದಿರೋ ಕೊಬ್ಬರಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ. ನೆಕ್ಸ್ಟ್ ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದು ಶುಗರ್ ಕ್ರಿಸ್ಟಲ್ಸ್ ಹಾಕ್ತಾ ಇದ್ದೀನಿ. ಮತ್ತೆ ಲಾಸ್ಟ್ಗೆ ಜೀರಂಗಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಸ್ವೀಟ್ ಹೇಗೆ ಬೇಕೋ ಆ ಥರ ಶುಗರ್ ಹಾಕೋಬಹುದು. ಲಾಸ್ಟ್ಗೆ ಜೀರಂಗಿ ಹಾಕಿ ಗಾರ್ನಿಶ್ ಮಾಡ್ತಾ ಇದ್ದೀನಿ. ಅಷ್ಟೇ, ಸಿಂಪಲ್ ಎಳ್ಳು ಬೆಲ್ಲ ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಒಳ್ಳೆ ರೆಸಿಪೀಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.